ಈ ಮೂವಿ ಇಂಡಸ್ಟ್ರಿ ವರ್ಕ್ ಆಗೋದೇ ಹಿಂಗೆ. ಇಲ್ಲಿ ಮೆಸೇಜ್ ಕೊಡಬೇಕಂತ ಯಾರು ಮೂವಿ ಮಾಡಲ್ಲ. ಅದಕ್ಕೇ ಈಗಿನ ಯೂತ್ಗಳಿಗೆ ಏನು ಬೇಕು, ಜನಕ್ಕೆ ಎಲ್ಲಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂಥ ಮೂವಿನೇ ಜಾಸ್ತಿ ಮಾಡ್ತಾರೆ. ರಾಜ್ಕುಮಾರ್ ಕಾಲ ಥರ ಆಗಲ್ಲ. ಯಾಕಂದರೆ ಆ ಟೈಮಲ್ಲಿ 2 ವರ್ಷ 3 ವರ್ಷ ಮೂವೀಸ್ ಓಡಿಸೋರು. ಮತ್ತು ನಿಮ್ಗೆ ಒಳ್ಳೇದು ಹೇಳಿದ್ರೆ ಯಾರು ಕೇಳಲ್ಲ ಬ್ರೋ. ಸ್ಕೂಲ್ಗಳಲ್ಲಿ ನಮ್ಗೆ ಹೇಳ್ತಿರ್ತಾರ, ಸ್ಕೂಲ್ಗಳಲ್ಲಿ ನಮಗೆ ಗೊತ್ತು, ಸ್ಕೂಲಲ್ಲಿ ನಾವು ಏನಾದರೂ ಕಲಿತ್ರೆ ಮುಂದೆ ಒಂದು ದಿವಸ ಉದ್ಧಾರ ಆಗ್ತೀವಂತ. ಅಲ್ಲಿ ನಮ್ಗೆ ಏನಾದರೂ ಕೇಳೋಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಸ್ಯಾಲ್ರಿ ತಗೊಂಡು ಯಾವನು ಇದುವರೆಗೂ ದುಡ್ಡು ಮಾಡಿಲ್ಲ, ಶ್ರೀಮಂತ ಆಗಿಲ್ಲ. ಶ್ರೀಮಂತ ಆಗೋದು ಒಂದು ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ದುಡ್ಡನ್ನ, ಅಥವಾ ಯಾವುದನ್ನು ಬಿಸ್ನೆಸ್ ಮಾಡಿ, ಅಥವಾ ಈ ಥರ ಯಾವುದೋ ಕಂಪ್ನಿಗಳು ಕೂಡ ಈ ಸಾಪಿಲ್ಲ. ಎಲ್ಲರಿಗೂ ರಿಸ್ಕ್ ತಗೊಳಕ್ಕೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಐ ರಿಟರ್ನ್ ಬೇಕು ಅನಿಸುತ್ತೆ. ಐ ರಿಟರ್ನ್ ಬೇಕಂದಾಗ ನಾನು ಇವಾಗ ಐ ರಿಸ್ಕ್ ತಗೊಳ್ತೀನಿ ಅನಿಸುತ್ತೆ. ಬಟ್ ಅದನ್ನು ರಿಯಲಾಗಿ ಫೇಸ್ ಮಾಡೋಕ್ಕೆ ಬಂದಾಗ ಐ ರಿಸ್ಕ್ ಅಂದರೆ ಹೇಳಿ 50% ಮೇಲೆ ಹೋಗುತ್ತೆ, 50% ಕೆಳಗೆ ಬರುತ್ತೆ. ಪೋರ್ಟ್ಫೋಲಿಯೋನೇ ಖುದ್ದು. ಅದನ್ನು ತಡ್ಕೊಳಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ ಅಂದರೆ, ಪರ್ಸ್ನಲಿ ಹೇಳ್ಬೇಕಂದ್ರೆ ನಾನು ಈ ಸಲ ರ್ಯಾಲಿ ಬಂತಲ್ಲ, ಎ ರ್ಯಾಲಿ, ಇದನ್ನು ಮಿಸ್ ಮಾಡಿಕೊಂಡೆ. ನಾನೊಂದು ಸ್ಟಾಕ್ನ ಅನಲೈಸ್ ಮಾಡಿದ್ವಿ. ಅದು US ಗೌರ್ಮೆಂಟಿಗೆ ಸಾಫ್ಟ್ವೇರ್ನ ಡೆವಲಪ್ ಮಾಡಿಕೊಡುತ್ತೆ. ಸದ್ದಾಮ್ ಹುಸೇನ್ನ ಹುಡ್ಕಕ್ಕೆ ಕೂಡ ಇದೇ ಎ ಮಾಡೆಲ್ ಹೆಲ್ಪ್ ಮಾಡುತ್ತೆ. ಅವ್ರು ಅವಾಗಲಿಂದನೇ ಎ ಯೂಸ್ ಮಾಡ್ತಿದ್ದಾರೆ. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಅದಕ್ಕಿಂತ ದೊಡ್ಡ ಆಪರ್ಚುನಿಟಿಗಳು ಸಿಗ್ತವೆ. ನಮ್ಗೆ ಇಂಡಿಯನ್ ಮಾರ್ಕೆಟಲ್ಲಿ 10x ಎಲ್ಲ ಆರಾಮ್ಸೆ ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಕಂಪ್ನಿ ಓನರ್ಗೆ 1 ತಿಂಗಳು ಬಿಟ್ಟು ಶೇರ್ ಪ್ರೈಸ್ ಏನಾಗುತ್ತೆ ಅಂತ ದೇವರಾಣೆಗೂ ಗೊತ್ತಿರಲ್ಲ. ನಾನು ತುಂಬ ಜನ ಮಾತಾಡಿದ್ದೀನಿ, ಅವ್ರಿಗೆ ಗೊತ್ತಿರಲ್ಲ. ಶೇರ್ ಪ್ರೈಸ್ ಎಲ್ಲೋಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಬೇಕಾದ್ರೆ ನಮ್ಮ ಕಂಪ್ನಿಯ ನೆಟ್ ಪ್ರಾಫಿಟ್ ಇಲ್ಲೋಗುತ್ತೆ ಅಲ್ಲೋಗುತ್ತೆ ಅಂತ ಹೇಳ್ತಾರೆ. ಎವ್ರಿ ಬಿಸ್ನೆಸ್ ಮಾಡಲು ಡಿಫ್ರೆಂಟ್ ಆಗಿರುತ್ತೆ. ಇಂಡಸ್ಟ್ರಿ ವೈಸ್ ಇಂಡಸ್ಟ್ರಿ ಡಿಫ್ರೆಂಟ್ ಇರುತ್ತೆ. ನಾವು ಗೋಲ್ಡ್ ಇಂಡಸ್ಟ್ರಿನೇ ಬೇರೆ ಥರ ಅನಾಲಿಸಿಸ್ ಮಾಡ್ತೀವಿ, ಸ್ಟೀಲ್ ಇಂಡಸ್ಟ್ರಿನೇ ಬೇರೆ ಥರ ಅನಾಲಿಸಿಸ್ ಮಾಡ್ತೀವಿ. ಬಿಸ್ನೆಸ್ ಅಂದ್ರೇ ರಾಂಗ್ ಆಗಿ ಅರ್ಥ ಮಾಡ್ಕೊತಾರೆ. ಏನು ಗೊತ್ತಿಲ್ಲದಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ROI ಅಂದರೆ ಏನಂತ ಗೊತ್ತಿಲ್ಲ, ROC ಅಂದರೆ ಏನಂತ ಗೊತ್ತಿಲ್ಲ. ಸೊ ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ROI ಬರುತ್ತೆ ಅಂದ್ಕೊಂಡಿದ್ದಾರೆ. ಅವ್ರು ಖುದ್ದು ಬಿಸ್ನೆಸ್ಸಲ್ಲಿ ROI ಅಂದರೆ ಏನಂತ ಗೊತ್ತಿಲ್ಲ. ಸರ್, ನಂದೊಂದು ಕ್ವಶನ್ ಸರ್. ಪ್ಲೀಸ್ ಟೆಲ್ ಮಿ, ವಾಟ್ ಈಸ್ ದ ಮೆಸೇಜ್ ವಿ ಗಾಟ್ ಫ್ರಮ್ ದಿ ಟಾಕ್ಸಿಕ್ ಮೂವಿ ಲೈಕ್ ಬಂಗಾರದ ಮನುಷ್ಯ, ಗಂಧದ ಗುಡಿ ಗಾಟ್ ಸಮ್ ಮೆಸೇಜ್ ಗಿವಿಂಗ್ ಸೊಸೈಟಿ. ವಾಟ್ ಜೆನ್ಜಿ ಲರ್ನ್ ಫ್ರಮ್ ದಿಸ್ ಮೂವಿ? ಈ ಮೂವಿ ಇನ್ನೂ ರಿಲೀಸೇ ಆಗಿಲ್ಲ, ಮೆಸೇಜ್ ಏನು ಗೊತ್ತಾಗುತ್ತೆ. ಮತ್ತು ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಮೈಂಡ್ಸೆಟ್ನ. ಅವ್ರು ಮೂವಿ ಮಾಡ್ತಿರೋದು ಎಂಟರ್ಟೈನ್ಮೆಂಟ್ಗೆ. ನಾನು ಯಾರು ಪರ ಅಲ್ಲ, ಯಾರು ವಿರೋಧ ಅಲ್ಲ. ದೇ ಆರ್ ಡೂಯಿಂಗ್ ಬಿಸ್ನೆಸ್. ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು. ಆ ಎಂಟರ್ಟೈನ್ಮೆಂಟ್ನ ಸೆಲ್ ಮಾಡಿದ್ರೆ ಅವ್ರಿಗೆ ದುಡ್ಡು ಬರುತ್ತೆ. ಆ ಎಂಟರ್ಟೈನ್ಮೆಂಟ್ ಎಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ, ಅವ್ರು ಅದನ್ನು ಸೆಲ್ ಮಾಡ್ತಾರೆ. ಸೆಲ್ ಮಾಡಿ ದುಡ್ಡು ಮಾಡ್ತಾರೆ. ಈ ಮೂವಿ ಇಂಡಸ್ಟ್ರಿ ವರ್ಕ್ ಆಗೋದೇ ಹಿಂಗೆ. ಇಲ್ಲಿ ಮೆಸೇಜ್ ಕೊಡಬೇಕಂತ ಯಾರು ಮೂವಿ ಮಾಡಲ್ಲ. ಅವ್ರು ಮಾಡೋದೇನೆ ದುಡ್ಡು ಮಾಡೋಕ್ಕೆ. ಈಗ ಮೂವಿ ಇಂಡಸ್ಟ್ರಿ ಕಂಪ್ಲೀಟ್ಲಿ ಕಮರ್ಷಿಯಲೈಸ್ ಆಗಿಲ್ವಾ? ಬಾಕ್ಸ್ ಆಫೀಸ್ ನೋಡುತ್ತಾನೆ ನೀವು ಮೂವಿನ ಸಕ್ಸಸ್ಸು ಮತ್ತು ಫೇಲ್ಯೂರ್ನ ಅಳಿತೀರಾ? ಮೂವಿ ಸಕ್ಸಸ್ ಹೆಂಗೆ ಅಳಿತೀರಾ? ಇಷ್ಟು ಕೋಟಿ ಮಾಡ್ದು ಅಷ್ಟು ಕೋಟಿ ಮಾಡ್ದು ಅಂತಲೇ ಅಳಿತೀರಾ. ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಯಾರನ್ನ ಅಳಿತೀರಾ? ಹಳೆ ಥರ ವರ್ಕ್ ಆಗಲ್ಲ. ಇಷ್ಟು ವರ್ಷ ಓಡ್ತು ಅಷ್ಟು ವರ್ಷ ಓಡ್ತು ಅಂತ. ಬಿಕಾಸ್ ಅಷ್ಟು ವರ್ಷ ಓಡಲ್ಲ ಇವಾಗ ಮೂವಿಗಳು ಬದುಕೋ ಒಂದು ಟೈಮ್ ಝೋನೇ ತುಂಬ ಕಡಿಮೆ ಇದೆ. ಅದಕ್ಕೇ ಈಗಿನ ಯೂತ್ಗಳಿಗೆ ಏನು ಬೇಕು, ಜನಕ್ಕೆ ಎಲ್ಲಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂಥ ಮೂವಿನೇ ಜಾಸ್ತಿ ಮಾಡ್ತಾರೆ. KGF ಅಲ್ಲಿ ಏನಿತ್ತು? KGF ಅಲ್ಲಿ ಏನು ಮೆಸೇಜ್ ಇತ್ತು ಅಂದರೆ, KGF ಬಂದ್ಬಿಟ್ಟು ಇಲ್ಲಿಗಲ್ ಮೈನಿಂಗ್ನ ಸಪೋರ್ಟ್ ಮಾಡ್ತಾ ಇದೆ ಅಂತನಾ? ಅವ್ನು ಇಲ್ಲಿಗಲ್ ಮೈನಿಂಗ್ ಮಾಡ್ತಿದ್ದಾನಲ್ಲ, ಈ ಮೂವಿ ಬಂದ್ಬಿಟ್ಟು ಇಲ್ಲಿಗಲ್ ಮೈನಿಂಗ್ ಸಪೋರ್ಟ್ ಮಾಡ್ತಾ ಇದೆ. ಈ ಮೂವಿ ನೋಡ್ಕೊಂಡು ಎಲ್ಲರೂ ಇಲ್ಲಿಗಲ್ ಮೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಂಗಾರ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತನಾ? ಆ ಥರ ಏನಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ನೀವು ಮೂವಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಕಾಲ ಹೋಯ್ತು. ರಾಜ್ಕುಮಾರ್ ಕಾಲ ಥರ ಆಗಲ್ಲ. ಯಾಕಂದರೆ ಆ ಟೈಮಲ್ಲಿ 2 ವರ್ಷ 3 ವರ್ಷ ಮೂವೀಸ್ ಓಡ್ತಿತ್ತು. ಆಗ ಜನಗಳಿಗೆ ಬೇರೆ ಆಪ್ಷನ್ ಕೂಡ ಇರಲಿಲ್ಲ. TV ಕೂಡ ಇರಲಿಲ್ಲ ಜನಗಳಿಗೆ. TV ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ. ಇವಾಗ ಎಂಟರ್ಟೈನ್ಮೆಂಟ್ಗೆ ಲಾಟ್ ಆಫ್ ಆಪ್ಷನ್ಸ್ ಇದ್ದಾವೆ. ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ ಇರ್ಬೋದು. ರೀಲ್ ನೀವು ದಿವಸ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರು ಬೋರ್ ಆಗಲ್ಲ. ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟು, ಯೂಟ್ಯೂಬ್ ವೀಡಿಯೋಸು, ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು, ಈ ಥರ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಇದ್ದಾವೆ. ಇದರಿಂದ ಜನಗಳನ್ನ ಸ್ಟೇಟ್ರಿಗೆ ಕರ್ಕೊಂಬರೋದು ಭಾರಿ ಕಷ್ಟ. ಅದಕ್ಕೆ ಇವ್ರು ಈ ಥರ ಗಿಮಿಕ್ ಮಾಡ್ತಾರೆ. ಹಳೆ ಕಾಲದ ಥರ ವರ್ಕ್ ಆಗಲ್ಲ. ಪ್ಯೂರ್ ಬಿಸ್ನೆಸ್ ಥರ ನೋಡಿ, ಇದನ್ನು ಬಿಸ್ನೆಸ್ ಥರನೇ ಟ್ರೀಟ್ ಮಾಡಿ. ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಜನಗಳಿಗೆ ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಮತ್ತೆ ನಿಮ್ಗೆ ಒಳ್ಳೇದು ಹೇಳಿದ್ರೆ ಯಾರು ಕೇಳಲ್ಲ ಬ್ರೋ. ಸ್ಕೂಲ್ಗಳಲ್ಲಿ ನಮ್ಗೆ ಹೇಳ್ತಿರ್ತಾರ, ಸ್ಕೂಲ್ಗಳಲ್ಲಿ ನಮಗೆ ಗೊತ್ತು, ಸ್ಕೂಲಲ್ಲಿ ನಾವು ಏನಾದರೂ ಕಲಿತ್ರೆ ಮುಂದೆ ಒಂದು ದಿವಸ ಉದ್ಧಾರ ಆಗ್ತೀವಂತ. ಅಲ್ಲಿ ನಮ್ಗೆ ಏನಾದರೂ ಕೇಳೋಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಬೋರ್ ಆಗಲ್ವಾ? ಒಳ್ಳೇದು ಯಾವತ್ತು ಬೋರಿಂಗ್ ಆಗಿರುತ್ತೆ, ಕೆಟ್ಟದ್ದು ಯಾವತ್ತು ಎಕ್ಸೈಟಿಂಗ್ ಆಗಿರುತ್ತೆ. ಯಾಕಂದರೆ ಒಳ್ಳೇದನ್ನ ಎಲ್ಲವನ್ನೂ ಹೇಳ್ತಾನೆ, ಕೆಟ್ಟದನ್ನ ಯಾರು ಹೇಳಲ್ಲ. ಅದಕ್ಕೆ ಕೆಟ್ಟದ್ದು ನಮಗೆ ಬ್ರೈನಿಗೆ ಹೊಸದು ಅನ್ಸುತ್ತೆ, ವಾವ್ ಸಮಥಿಂಗ್ ನ್ಯೂ ಅನ್ಸುತ್ತೆ. ಇದನ್ನು ರಿವರ್ಸ್ ಸೈಕಾಲಜಿ ಅಂತಾರೆ. ಇವಾಗ ಮೂವಿ ಇಂಡಸ್ಟ್ರಿ ಯೂಸ್ ಮಾಡ್ತಿರೋದೇ ಇದನ್ನು. ಅನಿಮಲ್ ಇರ್ಬೋದು, ಟಾಕ್ಸಿಕ್ ಇರ್ಬೋದು, ಅರ್ಜುನ್ ರೆಡ್ಡಿ ಇರ್ಬೋದು. ಈ ಥರ ಮೂವಿಗಳು ಯಾಕೆ ಬರ್ತಿದ್ದಾವೆ? ಇಷ್ಟು ದಿವಸ ನಾವು ಏನು ಅಂದ್ಕೊಂಡಿದ್ವಲ್ಲ ಅದ್ರ ಉಲ್ಟಾ ಬರ್ತಿದ್ದಾವೆ. ಉಲ್ಟಾ ಬಂದ ತಕ್ಷಣ ಜನಗಳಿಗೆ ಇಷ್ಟ ಆಗುತ್ತೆ. ಲಾರ್ಜರ್ ದೆನ್ ದಿ ಲೈಫ್ ಪಿಕ್ಚರ್ ತೋರಿಸ್ತಾರೆ. ಅವಾಗ ಏನನ್ಸುತ್ತೆ, ವಾವ್ ನಾನು ಹಿಂಗಿರ್ಬೋದಲ್ಲ ಅನ್ಸುತ್ತೆ. ಇದರಿಂದ ಜನಗಳನ್ನ ಹುಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.
ಬಿಸ್ನೆಸ್ ಥರ ಯೋಚನೆ ಮಾಡಿ. ಹಾಯ್ ಬ್ರೋ, ನೀವು ಯಾಕೆ ಯು ಎಸ್ ಮಾರ್ಕೆಟ್ ಮೇಲೆ ವೀಡಿಯೋಸ್ ಮಾಡಲ್ಲ? ಯು ಎಸ್ ಮಾರ್ಕೆಟಲ್ಲಿ ಅಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಲ್ವಾ? ಹೌದು, ಯು ಎಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಜನಗಳಿಗೆ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಯು ಎಸ್ ಅದಕ್ಕೆ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ. ನನಗೆ ಯು ಎಸ್ ಮಾರ್ಕೆಟು ಇಂಟ್ರೆಸ್ಟ್ ಇದೆ ಯು ಎಸ್ ಮಾರ್ಕೆಟಲ್ಲಿ. ಮತ್ತು ಪರ್ಸ್ನಲಿ ಹೇಳ್ಬೇಕಂದ್ರೆ ನಾನು ಈ ಸಲ ರ್ಯಾಲಿ ಬಂತಲ್ಲ, ರ್ಯಾಲಿ, ಇದನ್ನು ಮಿಸ್ ಮಾಡಿಕೊಂಡೆ. ನಾನೊಂದು ಸ್ಟಾಕ್ನ ಅನಲೈಸ್ ಮಾಡಿದ್ವಿ, ಪ್ಯಾಲೆಂಟಿಯರ್ ಅಂತ. ಪ್ಯಾಲೆಂಟಿಯರ್ ಬಂದು ಮೋನೋಪಾಲಿ ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿ, ಅದು AI ಕಂಪ್ನಿ, ಮೋನೋಪಾಲಿ ಅದು ಯು ಎಸ್ ಗೌರ್ಮೆಂಟಿಗೆ ಸಾಫ್ಟ್ವೇರ್ನ ಡೆವಲಪ್ ಮಾಡಿಕೊಡುತ್ತೆ. ಸದ್ದಾಮ್ ಹುಸೇನ್ನ ಹುಡ್ಕಕ್ಕೆ ಕೂಡ ಇದೇ AI ಮಾಡೆಲ್ ಹೆಲ್ಪ್ ಮಾಡುತ್ತೆ. ಅವ್ರು ಅವಾಗಲಿಂದನೂ AI ಯೂಸ್ ಮಾಡ್ತಿದ್ದಾರೆ. ಅದನ್ನು ಅನಲೈಸ್ ಮಾಡಿದ್ವಿ, ಬಟ್ ಮಿಸ್ ಆಯಿತು. ಮಿಸ್ ಆಗಿರೋದನ್ನ ಒಪ್ಕೊಂಡ್ಲೇಬೇಕು. ಮಾಡಿದ್ದನ್ನು ಮಾತ್ರ ನಾವು ಮಾಡಿದ್ವಿ ಅಂತ ಹೇಳೋಕ್ಕಾಗಲ್ಲ. ಈ ಸಲ AI ರ್ಯಾಲಿನ ಮಿಸ್ ಮಾಡ್ಕೊಂಡಿದ್ದೀನಿ ಪರ್ಸ್ನಲಿ ಹೇಳ್ಬೇಕಂದ್ರೆ. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಅದಕ್ಕಿಂತ ದೊಡ್ಡ ಅಪರ್ಚುನಿಟಿಗಳು ಸಿಗ್ತವೆ. ನಾನು ಲಾಟ್ ಆಫ್ 10x ಆಗೋದನ್ನ ನೋಡಿದ್ದೀನಿ. ಎಷ್ಟೋ ಕಂಪ್ನಿಗಳು 10x ಆಗೋದನ್ನ ಕಣ್ಣಾರೆ ನೋಡಿದ್ದೀನಿ. ನೀವೇ ನೋಡಿರ್ತೀರ 2-3x ಆಗೋದು ಎಷ್ಟು ಈಸಿ. ಲಾಸ್ಟು ನಿಮಗೆ 6 ಮಂತಿಂದ ಯಾವುದೋ ಸ್ಟಾಕ್ಸ್ದು ತೆಗೆದು ನೋಡಿ, ಇವಾಗ ತೆಗೆದು ನೋಡಿ, ಮಿನಿಮಮ್ 50-60% ಮೇಲೆ ಇರ್ತವೆ ಸಣ್ಣ ಸ್ಟಾಕ್ಸ್ಗಳು. ಇದರಿಂದ ಇಂಡಿಯಾದಲ್ಲೇ ಆಪರ್ಚುನಿಟಿ ಜಾಸ್ತಿ ಇದೆ. ಬಿಕಾಸ್ ಇಂಡಿಯಾ 0ಇಂದ 1 ಆಗ್ತಾ ಇದೆ. ಇವತ್ತಿರ್ಬೋದು ಅಮೆರಿಕಾ 100 ಇರ್ಬೋದು, ಬಟ್ ಇಂಡಿಯಾ 0 ಇದೆಯಲ್ಲ, 0ಇಂದ 1 ಆಗ್ಬೇಕಾದ್ರೆ ಲಾಟ್ ಆಫ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತವೆ. ಲಾಟ್ ಆಫ್ ಕಂಪ್ನಿಗಳು ದುಡ್ಡು ಮಾಡ್ತವೆ. ನನಗೆ ಅದಕ್ಕೆ ಸ್ವಲ್ಪ ಇಂಡಿಯಾ ಅಂದರೆ ಇಷ್ಟ. ಬಟ್ ಈ ಸಲ ರ್ಯಾಲಿ ಬಂತಲ್ಲ, ರ್ಯಾಲಿ ಈ ಥರ ಬರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಇದು ಕಂಪ್ಲೀಟ್ಲಿ ಅನ್ಬಿಲೀವಬಲ್. ಬಟ್ ಇವಾಗ US ಅಲ್ಲಿ ದುಡ್ಡಾಗೋಕ್ಕೆ ನಮ್ಮ ಹತ್ರ ಧೈರ್ಯ ಇಲ್ಲ. ಯಾಕಂದರೆ ಮಾರ್ಕೆಟ್ ತುಂಬ ಪೀಕ್ ಆಗಿದೆ. ನೀವು ಇನ್ವೆಸ್ಟ್ ಮಾಡೋಂಗಿದ್ರೆ ಸ್ವಲ್ಪ ದುಡ್ಡು ಹಾಕಿ ಟ್ರೈ ಮಾಡ್ಬೋದು. ಒಂದು 10,000 20,000 ಟ್ರೈ ಮಾಡೋಕ್ಕಂತ ಎಷ್ಟೊಂದು ಆ್ಯಪ್ಸ್ ಇದಾವಲ್ಲ, ಅದ್ರ ಥ್ರೂ ನೀವು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಜಾಸ್ತಿ ಎಲ್ಲ ದುಡ್ಡು ಹಾಕಬೇಡಿ. ಬಲ್ಕ್ ಅಮೌಂಟ್ ಎಲ್ಲ ಇವಾಗ US ಅಲ್ಲಿ ಇನ್ವೆಸ್ಟ್ ಮಾಡೋದು ಟೈಮಲ್ಲ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಇದು ಬೆಟರ್ ಟೈಮ್. ಹೆಂಗಿರುತ್ತೆ US ಮಾರ್ಕೆಟ್ ಹೆಂಗಿರುತ್ತೆ ಅಂತ. ಬಟ್ ಇವಾಗ ನಾನು ಏನಾದರೂ US ಮಾರ್ಕೆಟ್ ಬಗ್ಗೆ ವೀಡಿಯೋ ಮಾಡಿದ್ರೆ ತುಂಬ ಜನ ತಗೊಂಡೋಗಿ ದುಡ್ಡು ಹಾಕ್ಬಿಡ್ತಾರೆ, ಭಾಳ ದುಡ್ಡು ಹಾಕ್ಬಿಡ್ತಾರೆ. ಇವಾಗ ವೀಡಿಯೋ ಮಾಡೋದು ವೇಸ್ಟು. ಪೀಕಲ್ಲಿ ಇರ್ಬೇಕಾದ್ರೆ ನಾವು ವೀಡಿಯೋ ಮಾಡಬಾರ್ದು. ಹಾಯ್ ಬ್ರೋ, ಕಂಪ್ನಿ ರಿಸರ್ಚ್ ಮಾಡೋದು ಬಗ್ಗೆ ವೀಡಿಯೋ ಮಾಡಿ ಬ್ರೋ. ಸ್ಟಾರ್ಟಿಂಗ್ ಟು ಎಂಡ್ ಒಂದು ವೀಡಿಯೋದಲ್ಲಿ ಯಾವ ರೀತಿ ರಿಸರ್ಚ್ ಮಾಡಬೇಕು ಗೊತ್ತಾಗುತ್ತೆ. ಪ್ಲೀಸ್ ಪಿಕ್ ಮೈ ಕ್ವಶನ್. ಬ್ರೋ, ಒಂದು ಕಂಪ್ನಿನ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಯಾಕಂದರೆ ಎವ್ರಿ ಬಿಸ್ನೆಸ್ ಮಾಡೆಲ್ ಇಸ್ ಡಿಫ್ರೆಂಟ್. ಎವ್ರಿ ಬಿಸ್ನೆಸ್ ಮಾಡೆಲು ಡಿಫ್ರೆಂಟ್ ಆಗಿರುತ್ತೆ. ನಾನು ಹೆಂಗೆ ಒಂದು ಕಂಪ್ನಿನ ಹಿಡಿದ್ಬಿಟ್ಟು ಹಿಂಗೆ ರಿಸರ್ಚ್ ಮಾಡಬೇಕು ಎಲ್ಲ ಕಂಪ್ನಿನೂ ಅಂತ ಹೇಳಕ್ಕೆ ಬರುತ್ತೆ. ಇಂಡಸ್ಟ್ರಿ ವೈಸ್ ಇಂಡಸ್ಟ್ರಿ ಡಿಫ್ರೆಂಟ್ ಇರುತ್ತೆ. ನಾವು ಗೋಲ್ಡ್ ಇಂಡಸ್ಟ್ರಿನೇ ಬೇರೆ ಥರ ಅನಾಲಿಸಿಸ್ ಮಾಡ್ತೀವಿ, ಸ್ಟೀಲ್ ಇಂಡಸ್ಟ್ರಿನೇ ಬೇರೆ ಥರ ಅನಾಲಿಸಿಸ್ ಮಾಡ್ತೀವಿ. ಕಬ್ಬಣನೂ ಮತ್ತು ಬಂಗಾರನೂ ಎರಡು ಒಂದೇ ಥರ ನೋಡೋಕ್ಕಾಗತ್ತಾ? ಪ್ರತಿಯೊಂದು ಇಂಡಸ್ಟ್ರಿನೂ ಬೇರೆ ಬೇರೆ ಥರ ಇರುತ್ತೆ. NBFC ಅಂತ ಕರಿತೀರಲ್ಲ, ನೀವೇನಂತ ಕರಿತೀರ, ಫೈನಾನ್ಸ್ ಕಂಪ್ನಿಗಳು ಅಂತ ಕರಿತೀರಲ್ವಾ, ಅದನ್ನೇ ಬೇರೆ ಥರ ನೋಡಬೇಕು, ಬ್ಯಾಂಕ್ಸ್ನೇ ಬೇರೆ ಥರ ನೋಡಬೇಕು. ಇಬ್ಬರೂ ಸಾಲ ಕೊಡ್ತಿದ್ದಾರೆ, ಆದರೆ ಬ್ಯಾಂಕ್ಸು NBFCನ ಒಂದೇ ಥರ ನೋಡೋಕೆ ಬರಲ್ಲ. ನಾವು ಅದಕ್ಕೆ ಇಂಡಸ್ಟ್ರಿ ಅನಾಲಿಸಿಸ್ ಅಂತ ಮಾಡ್ತಾ ಇದ್ವಿ. ಹಿಂದ್ಗಡೆ ತುಂಬ ಇಂಡಸ್ಟ್ರಿಗಳ ಬಗ್ಗೆ ಅನಾಲಿಸಿಸ್ ಮಾಡಿದ್ದೀವಿ. ಜ್ಯುವೆಲರಿ ಇಂಡಸ್ಟ್ರೀಸ್ ಬಗ್ಗೆನೂ ಮಾಡಿದ್ದೀವಿ. ಬ್ಯಾಂಕ್ಸ್ ಇರ್ಬೋದು, NBFC ಇರ್ಬೋದು, ಆಟೋ ಆನ್ಸಿಲರೀಸ್ ಇರ್ಬೋದು, ಮತ್ತು ಈ ಬೂಮಿಂಗ್ ಸೆಕ್ಟರ್ ಅಂತ ಕರೆದ್ರೆ ಸೋಲಾರ್ ಇರ್ಬೋದು, ಡೇಟಾ ಸೆಂಟರ್ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿದ್ದೀವಿ. ಆ ಚಾನಲ್ಗೆ ಒಂದ್ಸಲ ಚೆಕ್ ಮಾಡಿ. ಈ ಚಾನಲ್ ಒಂದ್ಸಲ ಬೇಸಿಕ್ಕಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೇಸಿಕ್ ಅಂದರೆ ಫಂಡಮೆಂಟಲ್ ಯಾವ ರೀತಿ ನೋಡಬೇಕು, ಬೇಸಿಕ್ PE ಎಲ್ಲ ಇದು ಬಿಟ್ಬಿಟ್ಟು ಬೇರೆ ಏನಾದರೂ ಫಂಡಮೆಂಟಲ್ ಅನಲೈಸ್ ಮಾಡೋದು ಹೆಂಗೆ ಅಂತ ನಾನು ಈ ಚಾನಲ್ ಪೂರ್ತಿ ಅದಕ್ಕೆ ಡೆಡಿಕೇಟ್ ಮಾಡಿದ್ದೇನೆ. ವಾರದಲ್ಲಿ ಒಂದು ವೀಡಿಯೋ ಮಾಡ್ತೀನಿ, Q&A ಬಿಟ್ಬಿಟ್ಟು. ನಾನು ಸ್ವಲ್ಪ ಈ ತಿಂಗಳು ಬ್ಯುಸಿ ಇದ್ದೀನಿ. ನೆಕ್ಸ್ಟ್ ತಿಂಗಳಿಂದ ನಾನು ವಾರದಲ್ಲಿ ಒಂದು ಎಕ್ಸ್ಟ್ರಾ ವೀಡಿಯೋ ಮಾಡ್ತೀನಿ. ಅದನ್ನು ಕಂಪ್ನಿ ಅನಾಲಿಸಿಸ್ ಮಾಡ್ತೀನಿ. ನಾನು ಯಾವ್ದಾನ ಕಂಪ್ನಿ ನೋಡ್ತಾ ಇರ್ತೀವಲ್ಲ, ನಮ್ಗೆ ಯಾವ್ದಾನ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಅದನ್ನು ತಗೊಂಡು ವೀಡಿಯೋ ಮಾಡ್ತೀವಿ. ಮತ್ತು Q&A ಮಾಡ್ತೀನಿ. ಮತ್ತು ನೀವು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ನ ಹೊಸ ಚಾನಲ್ ಥ್ರೂ ಓಪನ್ ಮಾಡ್ತಾ ಇದ್ದೀವಿ. ಹೊಸ ಚಾನಲ್ ಥ್ರೂ ವೀಡಿಯೋ ಮಾಡಿಸ್ತೀವಿ. ಅದು ನಮ್ಮ ಟೀಮಲ್ಲೇ ವೀಡಿಯೋ ಮಾಡ್ತಾರೆ. ಒಂದ್ಸಲ ಲಾಂಚ್ ಮಾಡಿದ್ಮೇಲೆ ಅದು ಯಾವ ಚಾನಲ್ ಏನು ಅಂತ ಹೇಳ್ತೀನಿ. ಅಣ್ಣ, ನೀವು ಏಂಜಲ್ ಒನ್ ಕಂಪ್ನಿನ ಅನಾಲಿಸಿಸ್ ಮಾಡುವಾಗ ಕಂಪ್ನಿ ಶೇರು 3,900 RS ಹೈ ಹೋಗಿದೆ ಅಂತ ಹೇಳಿದ್ರಿ. ಆದರೆ ಇವಾಗ ನಾನು ಸ್ಕ್ರೀನಲ್ಲಿ ಚೆಕ್ ಮಾಡಿದ್ರೆ 290 ಸಮಥಿಂಗ್ ತೋರಿಸ್ತಾ ಇದೆ. ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಅದು ಶೇರ್ ಪ್ರೈಸ್ ಕೆಳಗೆ ಬಂದಿರೋದಲ್ಲ, ಕಂಪ್ನಿ ಶೇರ್ ಪ್ರೈಸ್ನ ಸ್ಪ್ಲಿಟ್ ಮಾಡಿರೋದು. ಅಂದರೆ ನಿಮ್ಮ 3,600 ರೂಪಾಯಿ ಇರೋ ಕಂಪ್ನಿನ 10 ಭಾಗ ಮಾಡಿರ್ತಾರೆ. ಇದೇ ಚಾನಲಲ್ಲಿ ಸ್ಪ್ಲಿಟ್ ಅಂದರೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೀವಿ. ಆ ಚಾನಲಲ್ಲಿ ಸಿಗುತ್ತೆ ನಿಮಗೆ, ಅಲ್ಲೋಗಿ ಚೆಕ್ ಮಾಡಿ. ಸ್ಪ್ಲಿಟ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಮತ್ತೆ ಎದುರ್ಕೊಂಬೇಡಿ ಇಷ್ಟೊಂದು ಕೆಳಗೆ ಬಂದಿದೆಯಾ ಅಂತ. ಅಭಿಬ್ರೋ, ಲವ್ ಫ್ರಮ್ ತೈವಾನ್. As you said, is it 200% correct? I believe basic important than advanced. If I am right, only 20-30% of your subscriber knew about investing, but not the rest 70%. I strongly suggest that you can educate them, at least invest in a mutual fund. I personally opened DMAT, but I still don't know how it is work and how safe it is. I hope address this inquiry in the next video. Thanks in advance. ಕರೆಕ್ಟ್ ಬ್ರದರ್. ನನಗೆ ಪರ್ಸ್ನಲಿ ಅನಿಸುತ್ತೆ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಅಷ್ಟೊಂದು ಮಾತಾಡಲ್ಲ. ಮ್ಯೂಚುವಲ್ ಫಂಡ್ನ ಇಗ್ನೋರ್ ಮಾಡ್ತೀವಿ. ಬಿಕಾಸ್ ಸಣ್ಣ ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಅವ್ರಿಗೆ ಏನಾದರೂ ದುಡ್ಡನ್ನ ಸೇವ್ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಬೆಟರ್ ಇನ್ಸ್ಟ್ರೂಮೆಂಟ್ ಅಂದರೆ ನನ್ನ ಪ್ರಕಾರ ಅದು ಮ್ಯೂಚುವಲ್ ಫಂಡೇನೆ. ಮ್ಯೂಚುವಲ್ ಫಂಡ್ಗಿನ ಬೆಟರ್ ಇನ್ಸ್ಟ್ರೂಮೆಂಟ್ ಇನ್ವೆಸ್ಟ್ ಮಾಡೋಕ್ಕೆ ಇಲ್ಲವೇ ಇಲ್ಲ. ಇನ್ಫ್ಲೇಷನ್ ಬೀಟ್ ಮಾಡಲ್ಲ, ಯಾವ ಕೂಡ ಬೀಟ್ ಮಾಡಲ್ಲ. ನಿಮ್ಮ PPF, FD ಯಾವುದು ಕೂಡ ಇನ್ಫ್ಲೇಷನ್ನ ಬೀಟ್ ಮಾಡಲ್ಲ. ರಿಯಲ್ ಎಸ್ಟೇಟು ಮಿಡಲ್ ಕ್ಲಾಸ್ ಕೈಗೆ ಎಟ್ಕದ ಒಂದು ಇದಾಗಿದೆ.
ಮಿಡಲ್ ಕ್ಲಾಸ್ ಏನಾದರೂ ಒಂದು 10,000 20,000 30,000 ದುಡ್ಡು ಸೇವ್ ಮಾಡ್ತಾರಂದರೆ ಅದನ್ನು ಸೇವ್ ಮಾಡೋಕ್ಕಿರೋ ಒಂದೇ ಒಂದು ಬೆಟರ್ ಪ್ಲೇಸು ಅದು ಮ್ಯೂಚುವಲ್ ಫಂಡು. ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಮುಂಚೆ ಭಾಳ ಎಜುಕೇಟ್ ಮಾಡ್ತಾ ಇದ್ದೆ, ಈಗ ಕಮ್ಮಿ ಮಾಡಿದ್ದೀನಿ, ಮತ್ತೆ ಮಾಡ್ತೀನಿ ಬ್ರೋ. ಪ್ಲೀಸ್ ಮೇಕ್ ಆ್ಯನ್ ಸಪ್ರೇಟ್ ವಿಡಿಯೋ ಆನ್ ESOPs ಸರ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಹೌ ದಿಸ್ ESOP ವಿಲ್ ವರ್ಕ್ ಆ್ಯಂಡ್ ದಿಸ್ ಪಾಸಿಟಿವ್ ಆರ್ ನೆಗೆಟಿವ್ ಫಾರ್ ಶೇರ್ ಹೋಲ್ಡರ್ಸ್. ಬ್ರೋ ಆ್ಯಕ್ಚುಲಿ ESOP ಅಂದರೆ ಎಂಪ್ಲಾಯ್ ಸ್ಟಾಕ್ ಅಲಾಟ್ಮೆಂಟ್ ಅಂತ, ಅಂದರೆ ಎಂಪ್ಲಾಯ್ಗಳಿಗೆ ಸ್ಟಾಕ್ ಕೊಡ್ತಾರೆ. ಯಾಕಂದರೆ ಈಗ ನಿಮಗೆ ಯಾವ್ದಾರ ಪ್ಯಾಕೇಜ್ ನೋಡಿರ್ತೀರಲ್ಲ, 40 ಲಕ್ಷ 50 ಲಕ್ಷ ಪ್ಯಾಕೇಜ್ ನೋಡಿದರೆ ಅದರಲ್ಲೊಂದು 20 ಲಕ್ಷ ESOPs ಇರುತ್ತೆ. ಅದು ESOP ವೆಸ್ಟೆಡ್ ಥರ 3 years ಬರುತ್ತೆ. ಈ ರೀತಿ ಪ್ಯಾಕೇಜ್ ಕೊಟ್ಟು ಕರ್ಕೊಂತಾರೆ. ಯಾಕಂದರೆ ಕಂಪ್ನಿಗೆ ಡೈರೆಕ್ಟ್ಲಿ ನಿಮಗೆ 50 ಲಕ್ಷ ಕೊಟ್ಟು ಕರ್ಕೊಳೋದು ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇನ್ನು 20 ಲಕ್ಷದ್ದು ಕಂಪ್ನಿಯ ಶೇರ್ಸ್ ಕೊಡ್ತಾರೆ. ಕಂಪ್ನಿಯ ಶೇರ್ಸ್ ಕೊಟ್ಟಾಗ ನೀವು ಕೂಡ ಕಂಪ್ನಿ ಪರ ವರ್ಕ್ ಮಾಡ್ತೀರಾ, ನೀವು ಕಂಪ್ನಿಗೋಸ್ಕರ ಕೆಲಸ ಮಾಡ್ತೀರಾ ಅಂತ ಶೇರ್ಸ್ ಕೊಡ್ತಾರೆ. ಇದು ಆ್ಯಸ್ ಎ ಎಂಪ್ಲಾಯ್ ಆಗಿ ತುಂಬ ಬೆನಿಫಿಟ್ಟು, ಆ್ಯಸ್ ಎ ಕಂಪ್ನಿಗೂ ಕೂಡ ಬೆನಿಫಿಟ್ಟು. ಒಂದು ಲೆವೆಲ್ಗೆ ಹೋಗೋವರೆಗೂ, ಒಂದು ಲೆವೆಲ್ಗೆ ಹೋದ್ಮೇಲೆ ಏನಾಗುತ್ತೆ, ಕಂಪ್ನಿ ದೊಡ್ಡದಾಗ್ತಾ ಆಗ್ತಾ ಈ ESOP ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬರವ್ರಿಗೆ ಮೋಟಿವೇಶನ್ನೇ ಕಮ್ಮಿ ಆಗಿಬಿಡುತ್ತೆ ಕೆಲಸ ಮಾಡೋಕ್ಕೆ. ಯಾರಿಗಾದ್ರೂ 50 ಕೋಟಿ 100 ಕೋಟಿ ಏನಾದರೂ ಸಿಕ್ಕರೆ ESOPಿಂದ ಅವ್ನು ಹೆಂಗೆ ಕೆಲಸ ಮಾಡ್ತಾನೆ, ರಿಟೈರ್ಡ್ ಆಗಿಬಿಡ್ತಾರೆ. ಟಾಪ್ ಲೆವೆಲ್ಗಳಲ್ಲಿ ಈ ಥರ ಇಳಿದು ರಿಟೈರ್ಡ್ ಆಗಿಬಿಟ್ರೆ ಕಂಪ್ನಿ ಹೆಂಗೆ ಮುಂದೆ ಹೋಗುತ್ತೆ. ಈ ಥರ US ಭಾಳ ಆಗುತ್ತೆ. US ನಾನು ತುಂಬ ನೋಡಿದ್ದೀನಿ. ESOP ಸಿಕ್ಕಿದೆ ಅಂತ ಸ್ಟಾಪ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ ಟಾಪ್ ಲೆವೆಲಲ್ಲಿ ಇದ್ದವರು. ಅಂದರೆ ಅದು ಹೆಂಗೆ ಅಂದರೆ, ಒಂದ್ಸಲ ಕೈಯಲ್ಲಿ ದುಡ್ಡು ಬಂದಮೇಲೆ ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತೀರಲ್ವ, ಆ ರೀತಿ. ಅವಾಗ ಅವರು ಕೈಯಲ್ಲಿ ದುಡ್ಡಿದೆಯಲ್ವಾ, ಅವಾಗ ಅವರು ರಿಟೈರ್ಡ್ ಆಗೋಕ್ಕೆ ಯೋಚನೆ ಮಾಡ್ತಾರೆ. ಇದರಿಂದ ಆಟ್ರಿಷನ್ ರೇಟ್ ಜಾಸ್ತಿ ಆಗುತ್ತೆ ಕಂಪ್ನಿಗಳಲ್ಲಿ. ಕಂಪ್ನಿಗೆ ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಮಾಡುತ್ತೆ, ಬಟ್ ಶಾರ್ಟ್ ಟರ್ಮಲ್ಲಿ ಏನು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ. ಮೋಸ್ಟ್ ಆಫ್ ದಿ ಕಂಪ್ನಿಗಳು, ನೀವು ಇಂಡಿಯನ್ ಕಂಪ್ನಿಗಳು ಇರ್ಬೋದು, ಇಂಡಿಯಾದಲ್ಲಿ ಏನು ಗೊತ್ತಾ, ಹಿಂದೆ ಇದ್ದ ಕಲ್ಚರು ನಾನು ಹೇಳ್ತೀನಿ ಕೇಳಿ. ಇಂಡಿಯನ್ ಕಂಪ್ನಿಗಳು ಯಾಕೆ ಅಷ್ಟೊಂದು ESOP ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ, ಇಂಡಿಯನ್ ಕಂಪ್ನಿಗಳು ಮುಂಚೆ ಇದ್ದಿದ್ದು ಪ್ರಮೋಟರ್ ಲೆಡ್, ಫ್ಯಾಮಿಲಿ ಲೆಡ್. ಇಲ್ಲಿ ಬರೀ ಫ್ಯಾಮಿಲಿ ರನ್ ಮಾಡೋ ಬಿಸ್ನೆಸ್ಗಳು ಇದ್ದಿದ್ದು. ಇಲ್ಲಿ ಪ್ರೊಫೆಷ್ನಲಿ ರನ್ ಮಾಡೋ ಬಿಸ್ನೆಸ್ಗಳು ಇರಲೇ ಇರಲಿಲ್ಲ. ನೀವು ಝೊಮ್ಯಾಟೋನೇ ನೋಡಿ, ದೀಪೇಂದ್ರ ಗೋಯಲ್ ಫೌಂಡರು, ಕಂಪ್ನಿನ ಫೌಂಡ್ ಮಾಡಿರೋದು ದೀಪೇಂದ್ರ ಗೋಯಲ್. ಅವನು ಹೋಲ್ಡಿಂಗ್ ಎಷ್ಟಿದೆ ಗೊತ್ತಾ, 4% ಇದೆ. 4% ಇದೆ ಕಂಪ್ನಿನಲ್ಲಿ. ಯಾವ್ದಾದ್ರು ಓನರ್ಶಿಪ್ 4% ಇರೋದು ನೋಡಿದ್ದೀರಾ? ಮುಂಚೆ ಇತ್ತು ಏನಂದರೆ ಎಂಟೈರ್ ಬಿಸ್ನೆಸ್ನ ಫ್ಯಾಮಿಲಿನೇ ರನ್ ಮಾಡೋದು. ಇನ್ಮೇಲಿಂದ ಹಂಗೆ ರನ್ ಮಾಡೋಕ್ಕಾಗಲ್ಲ. ಇನ್ಮೇಲೆ ಇವರು ಕೂಡ ಚೇಂಜ್ ಆಗಬೇಕು. ಈಗೆಲ್ಲ ಬರ್ತಿರೋದು ಹಂಗೆ ಎಲ್ಲ ಪ್ರೊಫೆಷ್ನಲಿ ಮ್ಯಾನೇಜು. ಹಿಂದೆ ನೋಡಿ ನೀವು, ಇನ್ಫೋಸಿಸಲ್ಲಿ ನಾರಾಯಣ ಮೂರ್ತಿದು 1% ಇದೆ. ಅವರೇ ESOP ಕಲ್ಚರ್ನ ತಗೊಂಡಿದ್ದು. ಮೋಸ್ಟ್ ಆಫ್ ದಿ ಪ್ರೊಫೆಷ್ನಲಿ ಮ್ಯಾನೇಜ್ ಕಂಪ್ನಿಗಳಲ್ಲಿ ಓನರ್ದು ಕಮ್ಮಿ ಇರುತ್ತೆ. ಅಲ್ಲಿ ಎಲ್ಲರೂ ಸೇರ್ಕೊಂಡು ಬಿಲ್ಡ್ ಮಾಡಿರ್ತಾರೆ ಬಿಸ್ನೆಸ್ನ. ಅಲ್ಲಿ ESOP ಕಲ್ಚರ್ ಜಾಸ್ತಿ ಇರುತ್ತೆ. ಇಂಡಿಯಾದಲ್ಲಿ ESOP ಕಲ್ಚರ್ ಜಾಸ್ತಿ ಆಗುತ್ತೆ. ಈಗ ಎಲ್ಲ ಸ್ಟಾರ್ಟಪ್ಗಳು ESOP ಪ್ರಮೋಟ್ ಮಾಡ್ತಾ ಇದ್ದಾವೆ. ಇಂಡಿಯಾದಲ್ಲಿ ಹೋಗ್ತಾ ESOP ಕಲ್ಚರ್ ಜಾಸ್ತಿ ಆಗುತ್ತೆ. ಆಮೇಲೆ ESOPinದನೇ ಬಿಲಿಯನೇರ್ ಆಗೋಕ್ಕಾಗೋದು, ಈ ಸ್ಯಾಲ್ರಿಯಿಂದ ಆಗೋಕ್ಕಾಗಲ್ಲ. ನೀವು ಸ್ಯಾಲ್ರಿ ತಗೊಂಡು ಯಾವನು ಇದುವರೆಗೂ ದುಡ್ಡು ಮಾಡಿಲ್ಲ, ಶ್ರೀಮಂತ ಆಗಿಲ್ಲ. ಶ್ರೀಮಂತ ಆಗೋದು ಒಂದು ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ದುಡ್ಡನ್ನ, ಅಥವಾ ಯಾವುದನ್ನ ಬಿಸ್ನೆಸ್ ಮಾಡಿ, ಅಥವಾ ಈ ಥರ ಯಾವುದೋ ಕಂಪ್ನಿಗಳು ಕೂಡ ESOPinದ. ಬಿಕಾಸ್ ಇನಿಷಿಯಲಿ ಕಂಪ್ನಿ ಸಣ್ಣದಿರಬೇಕಾದ್ರೆ ಅದ್ರ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ದೊಡ್ಡದಾಗ್ತಾ ಅದ್ರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಈಗ ನೀವು ಎಂಥ ಕಂಪ್ನಿನಲ್ಲಿ ನೀವು ESOP ತೊಗೊಳ್ಬೇಕಂದ್ರೆ, ನಿಮಗೆ ಅನ್ಸುತ್ತಾ ಈ ಕಂಪ್ನಿ 10 ವರ್ಷ ಆದರೂ ಇರುತ್ತೆ, ನಾನು 10 ವರ್ಷ ಆದರೂ ಈ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ, ಈ ಕಂಪ್ನಿ ಸಸ್ಟೈನ್ ಆಗುತ್ತೆ ಅಂತ ಅನ್ಸಿದ್ರೆ, ನೀವಂಥ ಕಂಪ್ನಿನಲ್ಲಿ ESOP ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ತೊಗೊಳ್ಳೇಬೇಕು. ದುಡ್ಡಿಗಿನ್ನ ಜಾಸ್ತಿ ವ್ಯಾಲ್ಯೂ ESOP. ರೀಸೆಂಟ್ಲಿ SpaceX ಒಂದು IPO ಬಂತಲ್ಲ, ಇಲಾನ್ ಮಸ್ಕ್ ಕಂಪ್ನಿ SpaceX. ಇದರಿಂದ 4,400 ಜನ ಮಿಲಿಯನೇರ್ ಆಗಿದ್ದಾರೆ ಎಂಪ್ಲಾಯ್ಗಳು. ಹೆಂಗಂದರೆ ESOPinದ. ಪ್ಲೀಸ್ ಐರಿಸ್ಕ್ ಪೋರ್ಟ್ಫೋಲಿಯೋ ಬಗ್ಗೆ ವಿಡಿಯೋ ಮಾಡಿ. ಐರಿಸ್ಕ್ ಪೋರ್ಟ್ಫೋಲಿಯೋ ಅಂದರೆ ಸ್ಮಾಲ್ ಕ್ಯಾಪ್ ಪೋರ್ಟ್ಫೋಲಿಯೋ ಅಷ್ಟೇ. ಅದರ ಪೂರ್ತಿ ಸ್ಮಾಲ್ ಕ್ಯಾಪೇ ಇರ್ತವೆ. 10,000 ಕೋಟಿ ಕೆಳಗಿರೋದನ್ನ ಸ್ಮಾಲ್ ಕ್ಯಾಪ್ ಅಂತಾರೆ, 1,000 ಕೋಟಿ ಕೆಳಗಿರೋದನ್ನ ಮೈಕ್ರೋ ಕ್ಯಾಪ್ ಅಂತಾರೆ. ಇದು ಸ್ವಲ್ಪ ಹೈ ರಿಸ್ಕ್ ಪೋರ್ಟ್ಫೋಲಿಯೋ. ಅಂದರೆ ಇದನ್ನು ಎಜುಕೇಟ್ ಮಾಡ್ಬೇಕು ನಾವು. ಹೈ ರಿಸ್ಕ್ ಅಂದ್ರೆ ಏನು, ಎಲ್ಲರಿಗೂ ರಿಸ್ಕ್ ತಗೊಳಕ್ಕೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಹೈ ರಿಟರ್ನ್ ಬೇಕು ಅನ್ಸುತ್ತೆ. ಹೈ ರಿಟರ್ನ್ ಬೇಕಂದಾಗ ನಾನು ಇವಾಗ ಹೈ ರಿಸ್ಕ್ ತಗೊಳ್ತೀನಿ ಅನ್ಸುತ್ತೆ. ಬಟ್ ಅದನ್ನು ರಿಯಲ್ ಆಗಿ ಫೇಸ್ ಮಾಡೋಕ್ಕೆ ಬಂದಾಗ ಹೈ ರಿಸ್ಕ್ ಅಂದ್ರೆ ಏನು ಹೇಳಿ, 50% ಮೇಲೆ ಹೋಗುತ್ತೆ, 50% ಕೆಳಗೆ ಬರುತ್ತೆ. ಪೋರ್ಟ್ಫೋಲಿಯೋನೇ ಖುದ್ದು. ಅದನ್ನು ತಡ್ಕೊಳಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ ಅಂದರೆ ನೀವು ಅದನ್ನು ಇಮಿಡಿಯೇಟ್ಲಿ ಸೆಲ್ ಮಾಡಿಬಿಡ್ತೀರ. ಅದು ಎಲ್ಲರಿಗೂ ಅಲ್ಲ. ಅದಕ್ಕೇ ನೀವು ಯಾವುದನ್ನ ಫಂಡ್ನ ಚೂಸ್ ಮಾಡಬೇಕಾದ್ರೆ ಭಾಳ ಕ್ವಶನ್ಗಳನ್ನ ಕೇಳ್ತಾರೆ. ಕ್ವಶನ್ಗಳನ್ನ ಕೇಳಿ ನಿಮಗೆ ಫಂಡ್ನ ಕೊಡ್ತಾರೆ. ನೀವು ಸುಮ್ಮನೆ ಆನ್ಲೈನಲ್ಲಿ ಏನೋ DIY ಏನೋ ತಾಣ್ತೀರಾ ಅಂತಂದರೆ ನಿಜವಾಗ್ಲೂ ಯಾಕೆ ದುಡ್ಡು ಮಾಡೋಕ್ಕಾಗಲ್ಲ ಅಂದರೆ, ಫೈನಾನ್ಸು DIY ಅಲ್ಲ, ಅಂದರೆ ಡೂ ಇಟ್ ಯುವರ್ ಸೆಲ್ಫ್ ಅಲ್ಲ. ನಾನೇ ಏನೋ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ ಅಂತ ಅಲ್ಲ. ಯಾಕಂದರೆ ಫೈನಾನ್ಸ್ ಕಂಪ್ಲೀಟ್ಲಿ ಎಮೋಷನಲ್ ಗೇಮು. ಟೂ ಮಚ್ ಎಮೋಷನಲ್ ಇನ್ವಾಲ್ವ್ ಆಗಿರುತ್ತೆ. ಎಲ್ಲ ನಾವೇ ಮಾಡೋಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಲ್ಲಿ ಯಾರನ್ನ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ, ನಮಗಿನ್ನ ಸ್ವಲ್ಪ ತಿಳ್ಕೊಂಡಿರೋರು ಬೇಕಾಗ್ತಾರೆ. ಅದೇ ರೀತಿ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ತೊಗೊಳ್ಳಿ. ನೀವು ನಿಜವಾಗ್ಲೂ ರಿಸ್ಕ್ ತೊಗೊಳಕ್ಕೆ ಎಬಿಲಿಟಿ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಅವ್ರು ಕಂಡುಹಿಡಿತಾರೆ. ಎಲ್ಲರೂ ಐ ರಿಸ್ಕ್ ತಾಣಕ್ಕೆ ಚೆನ್ನಾಗಿ ಅನ್ಸುತ್ತೆ. ಇವತ್ತು ನೀವು ಕೂತ್ಕೊಂಡು ರಿಸ್ಕೇ ಇರಲ್ಲ, ಇವತ್ತು ನೀವು ಐ ರಿಸ್ಕ್ ತಾಣ್ತೀನಿ ಅಂತ ಹೇಳ್ತೀರಾ. ಒಂದ್ಸಲ ರಿಸ್ಕ್ ಬಂದಾಗ ನೀವು ಅದನ್ನು ತಡ್ಕೊತೀರಾ ಇಲ್ಲ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ. ಅಣ್ಣ ಫ್ಯೂಚರಲ್ಲಿ ಹೈ ಗ್ರೋತ್ ಸೆಕ್ಟರ್ ಅಂದರೆ ಗೇಮ್ ಸೆಕ್ಟರ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. US ಗೇಮ್ ಸ್ಟಾಕ್ ಪ್ಲೀಸ್ ಅಣ್ಣ.
ಇಂಡಿಯಾದಲ್ಲಿ ಗೇಮಿಂಗ್ ಅಂದರೆ ನಜಾರಾ ಟೆಕ್ನಾಲಜಿ ಇದೆಯಲ್ಲ, US ಅಲ್ಲಿ ರೀಸೆಂಟ್ಲಿ GTA Vice Cityದು ಬಂತು, GTA 6 ಬರ್ತಾ ಇದೆ ಅಂತ ಅದೊಂದು ಸ್ಟಾಕ್ GTA ಸ್ಟಾಕ್ ಮೇಲೋಯ್ತು. ಅದೊಂದು ಗೇಮ್ ಇದೆ. ಈ ಥರ ಓಕೆ ಯಾವಾಗ ಒಂದ್ಸಲ ವೀಡಿಯೋ ಮಾಡೋಣ, ಯಾಕೆ ಗೇಮಿಂಗೇ ಯಾಕೆ ಬೇಕು, ಅದು ಬಿಟ್ಬಿಟ್ಟು ಬೇರೆ ಇಂಡಸ್ಟ್ರಿ, ಗೇಮಿಂಗ್ ಇಂಡಸ್ಟ್ರಿ ಮಾತ್ರ ಗ್ರೋ ಆಗುತ್ತೆ ಅಂತ ಯಾಕೆ ಅನಿಸುತ್ತೆ, ಸ್ವಲ್ಪ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಲೆಟ್ ಮಿ ಸಿ ನಿಮ್ಗೆ ಯಾಕೆ ಇದು ನಿಜವಾಗ್ಲೂ ಗ್ರೋತ್ ಅನ್ನಿಸ್ತಾ ಇದೆ, ಅಥವಾ ಯಾರೋ ಯೂಟ್ಯೂಬರ್ ಬಂದು ಹೇಳಿದ್ದನ್ನು ಕೇಳ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಬ್ರದರ್, ಬ್ಯಾಂಕಲ್ಲಿ ಮ್ಯಾನೇಜ್ಮೆಂಟ್ ಕೊಡೋ ಗೈಡೆನ್ಸ್ ತಗೊಂಡು ROI ಇಂದ ಫ್ಯೂಚರ್ ಶೇರ್ ಪ್ರೈಸ್ನ ಅನಾಲಿಸಿಸ್ ಮಾಡೋದು ಹೇಗೆ? ಬ್ರೋ, ಇದು ಸೂಪರ್ ಆಗಿದೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ROI ಇಂದ ನಾವು ಹೆಂಗೆ ಒಂದು ಫ್ಯೂಚರ್ ಪ್ರೈಸ್ನ ಕಂಡುಹಿಡಿಬೋದು ಅಂತ. ಯಾವುದೋ ನಾವು ಒಂದು ಬ್ಯಾಂಕ್ ಎಕ್ಸಾಂಪಲ್ ತೊಗೊಂಡು, ಈಕ್ವಿಟಾಸ್ ಬ್ಯಾಂಕ್ದು ಮೊನ್ನೆ ರಿಸಲ್ಟ್ ಬಂದಿದೆ, ಈಕ್ವಿಟಾಸ್ ಬ್ಯಾಂಕ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತು ಸರ್, ಮ್ಯೂಚುವಲ್ ಫಂಡಲ್ಲಿ ಚಾರ್ಟ್ ಯಾವ ಥರ ನೋಡಬೇಕು ಅನ್ಕೋ ಒಂದು ವಿಡಿಯೋ ಮಾಡಿ. ಚಾರ್ಟೇ ನೋಡೋಂಗಿಲ್ಲ, ಮ್ಯೂಚುವಲ್ ಫಂಡ್ಗೂ ಚಾರ್ಟ್ಗೂ ಸಂಬಂಧನೇ ಇಲ್ಲ ಬ್ರೋ. ಮ್ಯೂಚುವಲ್ ಫಂಡಲ್ಲಿ ಚಾರ್ಟ್ ನೋಡೋಂಗಿಲ್ಲ. ಮ್ಯೂಚುವಲ್ ಫಂಡನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಲಾಟ್ ಆಫ್ ಥಿಂಗ್ಸ್ ಇನ್ವಾಲ್ವ್ ಆಗುತ್ತೆ. ನಾವು ಫಂಡ್ ಮ್ಯಾನೇಜರ್ನ ಮೇನ್ ನೋಡ್ತೀವಿ, ಫಂಡ್ ಮ್ಯಾನೇಜರ್ ಫಿಲಾಸಫಿ ನೋಡ್ತೀವಿ, ಮತ್ತು ಶಾರ್ಪ್ ರೇಷಿಯೋ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಈ ಥರ ಲಾಟ್ ಆಫ್ ಥಿಂಗ್ಸ್ ಇದೆ ಮ್ಯೂಚುವಲ್ ಫಂಡ್ ಅನಾಲಿಸಿಸ್ ಮಾಡ್ಬೇಕಂದ್ರೆ. ನೀವು ಚಾರ್ಟ್ ನೋಡ್ಕೊಂಡು ಅನಾಲಿಸಿಸ್ ಮಾಡೋ ಸ್ಟಾಕ್ಸ್ನ ಮ್ಯೂಚುವಲ್ ಫಂಡ್ ಅಲ್ಲ. ಅಭಿ ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಟಾಪ್ ಲೈನ್ ಮತ್ತು ಬಾಟಮ್ ಲೈನ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. ಪಿಕ್ ಮೈ ಕ್ವಶನ್. ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ. ಡೀಟೇಲಾಗಿ ಏನು ಬೇಡ, ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಟಾಪ್ ಲೈನ್ ಅಂದರೆ ರೆವಿನ್ಯೂ, ಅಂದರೆ ನೀವು ಏನಾದರೂ ಒಂದು ಪ್ರಾಡಕ್ಟ್, ನಿಮ್ಮ ಹತ್ರ ಒಂದು ₹100 ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ. ಈ ₹100 ಪ್ರಾಡಕ್ಟ್ನ ನೀವು ಯಾರಿಗೂ ಸೆಲ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೆಲ್ ಮಾಡಿದಾಗ 10 ಜನಕ್ಕೆ ಸೆಲ್ ಮಾಡಿದ್ದೀರಾ, ಎಷ್ಟು ಬಂತು? ₹1000 ಬಂತ. ಈ ₹1000 ಬಂದ್ಬಿಟ್ಟು ರೆವಿನ್ಯೂ, ಸೇಲ್ಸ್ ಇದೆಯಲ್ಲ, ಇದನ್ನು ನಾವು ಟಾಪ್ ಲೈನ್ ಅಂತ ಕರಿತೀವಿ. ನೀವು ಬ್ಯಾಲೆನ್ಸ್ ಶೀಟಲ್ಲಿ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ನೋಡಿದ್ರೆ ಟಾಪ್ ಲೈನ್ ಬಂದ್ಬಿಟ್ಟು ಇದು ಟಾಪ್ ಆಗಿರುತ್ತೆ, ಅದಕ್ಕೆ ಇದನ್ನು ಟಾಪ್ ಲೈನ್ ಅಂತೀವಿ. ಬಾಟಮ್ ಲೈನ್ ಅಂದರೆ ಬರೀ ನೀವು ಒಂದ್ಸಲ ಆ ಪ್ರಾಡಕ್ಟ್ ₹100 ಸೇಲ್ ಮಾಡಿದ್ದೀರಾ ಅಂದ ತಕ್ಷಣ ನಿಮಗೆ ₹100 ಲಾಭ ಆಗಲ್ಲ. ಅದರಲ್ಲಿ ನೀವು ಇದನ್ನು ತಯಾರು ಮಾಡೋಕ್ಕೆ, ತಂದು ರಾ ಮೆಟೀರಿಯಲ್ ತರೋಕ್ಕೆ ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡಿರ್ತೀರ. ರಾ ಮೆಟೀರಿಯಲ್ ಅಂದರೆ ಕಚ್ಚಾ ವಸ್ತು ತಗೊಂಬಂದು ನೀವು ಒಂದು ಪ್ರಾಡಕ್ಟ್ ಮಾಡಿರ್ತೀರಲ್ಲ, ಆ ಕಚ್ಚಾ ವಸ್ತು ತರೋಕ್ಕೆ ನಿಮ್ಗೊಂದು ₹50 ಖರ್ಚಾಗಿರುತ್ತೆ. ಅದ್ರ ಮೇಲೆ ಒಂದು ₹10 ನಿಮ್ಮದು ಆಫೀಸು ರೆಂಟು ಅಥವಾ ಫ್ಯಾಕ್ಟ್ರಿದು ಖರ್ಚಾಗಿರುತ್ತೆ. ಅದ್ರ ಮೇಲೆ ಆ ಎಕ್ಸ್ಪೆನ್ಸು, ಈ ಎಕ್ಸ್ಪೆನ್ಸು, ಟ್ರಾನ್ಸ್ಪೋರ್ಟ್ ಅಂದರೆ ಒಂದು ₹10 ಖರ್ಚಾಗುತ್ತೆ. ಮತ್ತು ಇದರಲ್ಲಿ ಸ್ಯಾಲ್ರೀಸು, ನಿಮ್ಮ ಸ್ಯಾಲ್ರಿ, ಅವ್ರ ಸ್ಯಾಲ್ರಿ ಅಂತ ಒಂದು ₹10 ಖರ್ಚಾಗುತ್ತೆ. ಇನ್ನೆಷ್ಟು ಉಳ್ಕೊಳುತ್ತೆ? ₹20. ಈ ₹20ನಲ್ಲಿ ಮತ್ತೆ ಟ್ಯಾಕ್ಸ್ ಹೋಗುತ್ತೆ. ಟ್ಯಾಕ್ಸ್ ಹೋದ್ಮೇಲೆ ಏನು ಉಳ್ಕೊಳುತ್ತಲ್ಲ ಲಾಸ್ಟಿಗೆ, ಅದು ನೆಟ್ ಪ್ರಾಫಿಟ್. ಇದು ಬಾಟಮ್ ಲೈನು. ಟಾಪ್ ಲೈನ್ ಅಂದರೆ ಸೇಲ್ಸು, ಬಾಟಮ್ ಲೈನ್ ಅಂದರೆ ನೆಟ್ ಪ್ರಾಫಿಟ್. ಕೈಗೆ ಏನು ಬರುತ್ತಲ್ಲ ಅದನ್ನು ಬಾಟಮ್ ಲೈನ್ ಅಂತ ಕರಿತೀವಿ. ಬ್ರೋ, ಈಗ ನನಗೆ ಈ ವಿಡಿಯೋ ನೋಡಿದ್ಮೇಲೆ ಬಂದಿರೋ ಡೌಟ್ ಏನಂದರೆ, ಈಗ ಯುಟಿಲಿಟಿಗೋಸ್ಕರ ಬೈ ಮಾಡಬೇಕಾ ಅಥವಾ ತೋರ್ಸೋಕ್ಕೋಸ್ಕರ ಬೈ ಮಾಡಬೇಕಾ? ಯುಟಿಲಿಟಿಗೋಸ್ಕರನೇ ಬೈ ಮಾಡಬೇಕು. ಯಾವುದ್ರ ಬಗ್ಗೆ ಕೇಳ್ತಿದ್ದೀರಾ ಅಂತ ಗೊತ್ತಾಗಲಿಲ್ಲ. ಮೇ ಬಿ ಯಾವುದೋ ಶೋ ಆಫ್ ವಿಡಿಯೋದಲ್ಲಿ ಯಾವುದೋ ಮಾತಾಡಿರ್ಬೇಕು. ಯುಟಿಲಿಟಿಗೋಸ್ಕರನೇ ಬೈ ಮಾಡಬೇಕು. ಯುಟಿಲಿಟಿ ಅಂದರೆ ಉಪಯೋಗ ಇದ್ದರೆ ಮಾತ್ರ ಬೈ ಮಾಡಬೇಕು. ಉಪಯೋಗ ಇದೆ ಅಂದರೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ದುಡ್ಡು ಏನಕ್ಕಿದೆ? ದುಡ್ಡು ಏನು ಹೇಳಿ? ದುಡ್ಡೊಂದು ವ್ಯಾಲ್ಯೂ. ನನಗೆ ವ್ಯಾಲ್ಯೂ, ಈಗ ನಿಮ್ಗೆ ಯುಟಿಲಿಟಿ ಅಂದರೆ ವ್ಯಾಲ್ಯೂ ಬೇಕಾಗಿದೆ. ಯಾವುದೋ ಒಂದು ಕಾರ್ ಇದೆ ಅಂದರೆ ಕಾರ್ ಏನಕ್ಕೆ ಬೇಕಾಗಿದೆ? ಮಳೆ ಬಂದರೆ ತಡೆಯೋಕ್ಕೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ. 4 ಜನ ಹೋಗ್ಬೇಕಂದ್ರೆ ಕಾರ್ಗಿನ್ನ ಬೆಟರ್ ಯಾವುದೂ ಇಲ್ಲ. ಸೇಫ್ಟಿ ಕಾರಲ್ಲಿ ಜಾಸ್ತಿ ಇರುತ್ತೆ ಬೈಕಿಗಿನ್ನ. ನಾನು ಲಾಂಗ್ ಜರ್ನಿ ಮಾಡ್ತಿದ್ದೀನಿ ಅಂದರೆ ಕಾರಲ್ಲಿ ಹೋಗೋದು ತುಂಬ ಮುಖ್ಯ. ಬೈಕಲ್ಲಿ ಹೋಗಿದ್ರೆ ಸೇಫ್ಟಿ ಇರಲ್ಲ. ಇದೆಲ್ಲ ಕಾರಣ ನೋಡಿದ್ರೆ ಕಾರ್ ಬೇಕು. ಇದು ಯುಟಿಲಿಟಿ ಅಂದರೆ ಅನಿವಾರ್ಯ. ಈ ಥರ ರೀಸನ್ ಇಟ್ಕೊಂಡು ನೀವು ಬೈ ಮಾಡ್ತಿದ್ದೀರಾ ಅಂದರೆ ಬೇಕು. ಅದು ಬಿಟ್ಬಿಟ್ಟು ಇಲ್ಲ ನಮ್ಮ ಫ್ರೆಂಡ್ ತಗೊಂಡ, ನಮ್ಮ ಪಕ್ಕದ ಮನೆಯವ್ರು ತಗೊಂಡ್ರು, ನನ್ನ ಮನೆಗೆ ಒಂದು ಕಾರ್ ಇರಬೇಕು, ನನಗೇನು ಕಮ್ಮಿ ಆಗಿದೆ, ಈ ರೀಸನಿಂದ ಎಲ್ಲ ಮಾಡಿದ್ರೆ ಶೋ ಆಫು. ಅಂದರೆ ಇದು ಒಳ್ಳೇದಲ್ಲ. ಈ ಯಾರನ್ನೋ ಖುಷಿ ಪಡ್ಸೋಕ್ಕೋಸ್ಕರ ಎಲ್ಲರೂ ಖುಷಿ ಪಡಲ್ಲ. ನಿಮ್ಮ ನೋಡಿ 2 ದಿವಸ ವಾವ್ ಅಂತಾರಷ್ಟೇ. ನೀವು ಯಾರೇ ಕಾರ್ ತಗೊಂಡ್ರು, ನೀವೇ ಸ್ಟೇಟಸ್ ಹಾಕಿದ್ರು 2 ದಿವಸ ಅಷ್ಟೇ ಇರುತ್ತೆ. 3 ದಿವಸ EMI ಕಟ್ಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ, ಯಾಕೆ ತಗೊಂಡು ಅಂತ. ಅದಕ್ಕೆ ಯುಟಿಲಿಟಿ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ತಗೊಳಕ್ಕೆ ಹೋಗ್ಬೇಡಿ. ಗೋಲ್ಡ್ ಬಗ್ಗೆ ಡೀಪಾಗಿ ವಿಡಿಯೋ ಮಾಡಿ ಪ್ಲೀಸ್. ಯಾಕಂದರೆ ಗೋಲ್ಡ್ ಅಷ್ಟೊಂದು ವ್ಯಾಲಿಡೇಷನ್ ಬಂದಿದ್ದು ಬೇರೆ ಯಾವುದೇ ಮೆಟಲ್ಗೆ ಯಾಕೆ ಅಷ್ಟೊಂದು ಮಹತ್ವ ಇಲ್ಲ. ಗೋಲ್ಡ್ನೇ ಜಾಸ್ತಿ ಜ್ಯುವೆಲರಿಗೆ ಆಗಿ ಬಳಸುತ್ತಾರೆ. ಗೋಲ್ಡ್ನ ದೇಶದ ರಿಸರ್ವ್ ಕರೆನ್ಸಿಯಾಗಿ ಯೂಸ್ ಮಾಡ್ಕೊಂಡಿದ್ರ ಬಗ್ಗೆ ತಿಳಿಸಿ. ಈ ಕ್ವಶನ್ ಕೇಳಿ ಸಾಕಾಯಿತು, ತಿಳಿಸಿ ಪ್ಲೀಸ್. ಸಿಂಪಲ್ಲು, ಗೋಲ್ಡು ಸಪ್ಲೈ ಇಸ್ ಲಿಮಿಟೆಡ್. ಸಪ್ಲೈನ ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ನೀವು 1 ಗ್ರಾಮ್ನ ಹೊರಗೆ ತರಬೇಕಂದ್ರೆ ಕೂಡ ಅಷ್ಟೇ ದುಡ್ಡು ಖರ್ಚಾಗುತ್ತೆ. ಏನು 15,000 ಗ್ರಾಮ್ ಇದೆ ಅಲ್ಲ, ಈಗ ನೀವು 1 ಗ್ರಾಮ್ನ ಹೊರಗೆ ತರೋಕ್ಕೆ ₹7,000 ಒಬ್ಬಂಗೆ ಖರ್ಚಾಗುತ್ತೆ. ಅವ್ನ ದಿವಸದ ಕೂಲಿ ಎಲ್ಲ ಲೆಕ್ಕ ಮಾಡೋದು 7,000 ಖರ್ಚಾಗುತ್ತೆ. ಅದನ್ನು ನೀವು ತಮ್ಮನ್ನು ಮಾರ್ಕೆಟಲ್ಲಿ ಸೆಲ್ ಮಾಡ್ತೀರಾ ಅಂದರೆ ಎಲ್ಲ ಖರ್ಚನ್ನ ಆ್ಯಡ್ ಮಾಡೋ ಅಷ್ಟೊತ್ತಿಗೆ ಅವ್ನು 10%, ಇವ್ನು 10% ಅಂತ ರಿಯಲ್ ಕಾಸ್ಟ್. ಇದನ್ನು ಜಾಸ್ತಿ ನೀವು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಪ್ರೈಸ್ನ ಜಾಸ್ತಿ ಸಿಗೋದು ಇಲ್ಲ. ಸಿಗಬೇಕಂದ್ರೆ ಹೊಸ ತೆಗಿಬೇಕಂದ್ರೆ ಅಷ್ಟೇ ಖರ್ಚಾಗುತ್ತೆ. ಇದರಿಂದ ಸಪ್ಲೈನ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಗೋಲ್ಡಿಗೆ ಜಾಸ್ತಿ ವ್ಯಾಲ್ಯೂ ಬಂತು. ಹಿಸ್ಟ್ರಿ ಒಂದ್ಸಲ ನನಗೂ ಕ್ಯೂರಿಯಾಸಿಟಿ ಅನ್ನಿಸ್ತಾ ಇದೆ. ಗೋಲ್ಡ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಫಸ್ಟ್ ಯೂಸ್ ಮಾಡಿದ ಗೋಲ್ಡ್ ಯಾರು, ಏನು ಅಂತ ಅಲ್ಲಿಂದ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಬರ್ಕೊಳ್ತೀನಿ. ಬ್ರದರ್, 1 crore ಅಥವಾ 1.2 crore ಇನ್ವೆಸ್ಟ್ಮೆಂಟಲ್ಲಿ
ಪ್ರೈವೇಟ್ ಆರ್ ಗೌರ್ಮೆಂಟ್ ಪೆಟ್ರೋಲ್ ಬಂಕ್ ಬಿಸ್ನೆಸ್ ಬಗ್ಗೆ ಡೀಟೇಲ್ ಒಂದು ವಿಡಿಯೋ ಮಾಡಿ ಪ್ಲೀಸ್ ಬ್ರದರ್, ಮೇಕ್ ಎ ಇನ್ಫಾರ್ಮೇಷನ್ ವಿಡಿಯೋ ಪ್ಲೀಸ್ ಬ್ರದರ್ ನನಗೆ ಅನ್ನಿಸ್ತಂಗೆ ನನಗೆ ಆಲ್ರೆಡಿ ಪೆಟ್ರೋಲ್ ಬಂಕ್ ಇವ್ರನ್ನೆಲ್ಲ ಮಾತಾಡಿದ್ದೀನಿ, ನಾನು ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ. ಆ್ಯಕ್ಚುಲಿ ಏನಂದರೆ ಪ್ರತಿಯೊಬ್ಬರು ಬಿಸ್ನೆಸ್ ಅಂದ್ರೇ ರಾಂಗ್ ಆಗಿ ಅರ್ಥ ಮಾಡ್ಕೊತಾರೆ, ಏನು ಗೊತ್ತಿಲ್ಲದೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನನ್ನ ಮೇನ್ ಚಾನಲಲ್ಲಿ ಬಿಸ್ನೆಸ್ ಟಾಪಿಕ್ಗಳನ್ನ ಜಾಸ್ತಿ ಮಾಡಬೇಕು, ಬಿಸ್ನೆಸ್ ಟಾಪಿಕ್ ಮಾಡಬೇಕು. ಯಾಕಂದರೆ ROI ಅಂದರೆ ಏನಂತ ಗೊತ್ತಿಲ್ಲ, ROC ಅಂದರೆ ಏನಂತ ಗೊತ್ತಿಲ್ಲ. ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ROI ಬರುತ್ತೆ ಅಂದ್ಕೊಂಡಿದ್ದಾರೆ, ಅವ್ರು ಖುದ್ದು ಬಿಸ್ನೆಸ್ಸಲ್ಲಿ ROI ಅಂದರೆ ಏನಂತ ಗೊತ್ತಿಲ್ಲ. ಈ ಥರ ಎಲ್ಲ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ ಇದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ, ನಿಮ್ಮದು ಪೆಟ್ರೋಲ್ ಬಂಕ್ದೇ ಎಕ್ಸಾಂಪಲ್ ತೊಗೊಂಡು ಒಂದು ವಿಡಿಯೋ ಮಾಡ್ತೇನೆ. ಅಭಿ ಅಣ್ಣ ಸ್ವಲ್ಪ ನನ್ನ ಡೌಟ್ನ ಕ್ಲಾರಿಫೈ ಮಾಡಿ ಪ್ಲೀಸ್ ಅಣ್ಣ. ಇಂಟ್ರಾಡೇನಲ್ಲಿ ಆವ್ರೇಜ್ ಮಾಡ್ಬೋದಾ? ನೀವು ನೆಮ್ಮದಿಯಾಗಿರ್ಬೇಕಂದ್ರೆ ಇಂಟ್ರಾಡೇ ಮಾಡಬೇಡಿ, ಬೇಕಾದ್ರೆ BTST ಮಾಡಿ ಅಥವಾ ಶಾರ್ಟ್ ಟರ್ಮ್ ಟ್ರೇಡ್ ಮಾಡಿ ಅಥವಾ ಸ್ವಿಂಗ್ ಟ್ರೇಡ್ ಮಾಡಿ. ಈ ಥರ ಇಂಟ್ರಾಡೇ ಮಾತ್ರ ಮಾಡಬೇಡಿ, ನಿಮ್ಮ ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ. ಒಂದು ದಿವಸದಲ್ಲಿ ಆ ಸ್ಟಾಕ್ ಮೇಲೆ ಕೆಳಗೆ ಹೋಗುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಬ್ರೋ? ನೀವು ದೇವ್ರ ಅಥವಾ ನೀವು ಕಂಪ್ನಿ ಓನರ್ಗೇನೆ ಒಂದು ತಿಂಗಳು ಬಿಟ್ಟು ಶೇರ್ ಪ್ರೈಸ್ ಏನಾಗುತ್ತೆ ಅಂತ ದೇವ್ರಾಣೆಗೂ ಗೊತ್ತಿರಲ್ಲ. ನಾನು ತುಂಬ ಜನ ಮಾತಾಡಿದ್ದೀನಿ, ಅವ್ರಿಗೆ ಗೊತ್ತಿರಲ್ಲ ಏನು ಶೇರ್ ಪ್ರೈಸ್ ಎಲ್ಲೋಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಬೇಕಾದ್ರೆ ನನ್ನ ಕಂಪ್ನಿಯ ನೆಟ್ ಪ್ರಾಫಿಟ್ ಇಲ್ಲೋಗುತ್ತೆ ಅಲ್ಲೋಗುತ್ತೆ ಅಂತ ಹೇಳ್ತಾರೆ, ಶೇರ್ ಪ್ರೈಸ್ ಏನಾಗುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಶೇರ್ ಪ್ರೈಸ್ ಡಿಸೈಡ್ ಮಾಡೋದು ನೀವು ಅದಂಥದ್ದು ನೀವು ಒಂದು ದಿವಸದಲ್ಲೇ ಇದು ಮೇಲೋಗುತ್ತೆ ಕೆಳಗೆ ಬರುತ್ತೆ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಕಂಪ್ಲೀಟ್ಲಿ ಗ್ಯಾಮ್ಲಿಂಗ್ ಇದು. ಆ ಥರ ಮಾಡೋಕೆ ಹೋಗ್ಬಿಡಿ. ಏನು ನಮ್ಮ ಕೈಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದು ನಾವು ಮಾಡ್ತಿದ್ದೀವಿ ಅಂದರೆ ಗ್ಯಾಮ್ಲಿಂಗ್ ಅದು. ದಯವಿಟ್ಟು ಇಂಟ್ರಾಡೇ ಮಾಡಬೇಡಿ. ಅದೇ ರೀತಿ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ.